ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಆಗೋವಂಥ ಡಿಸೈನು. ತುಂಬ ಈಸಿಯಾಗಿ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದೇ ಡಿಸೈನ್. ಇದನ್ನು ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ಹಾರಳೆ ರೆಡಿ ಮಾಡ್ಕೊಂಡಿರೋ ಥ್ರೆಡ್ ತೊಗೊಂಡಿದ್ದೀನಿ, ಮತ್ತು ಡ್ರಮ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ಸ್ಮಾಲ್ ಬೀಡ್ಸ್. ಡ್ರಮ್ ಬೀಡು ಮತ್ತು ಸ್ಮಾಲ್ ಬೀಡ್ಸ್ ಬೇಕು ಅಷ್ಟೇ. ಮತ್ತು ಹಾರಳೆ ರೆಡಿ ಮಾಡ್ಕೊಂಡಿರೋ ದಾರ, ಸಿಲ್ಕ್ ಥ್ರೆಡ್ಡು, ಸೀರೆ ಮ್ಯಾಚಿಂಗ್ ತೊಗೊಳ್ಳಿ. ಸ್ಟಾರ್ಟಿಂಗು ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ 2 ಟೈಮ್ಸ್, 1 4 ಚೈನ್ 2 ಟೈಮ್ಸ್ ಆದಮೇಲೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ನೆಕ್ಸ್ಟ್ ಇನ್ನೊಂದು 4 ಚೈನ್, 1 2 3 4 ಚೈನ್ 2 ಟೈಮ್ಸ್ ಆದಮೇಲೆ ಬಟ್ಟೆಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ 4 ಚೈನ್ ಹಾಕಿದ್ಮೇಲೆ ನೀಡಲ್ಲಿ ತೆಗೆದುಬಿಟ್ಟು ಒಂದು ಡ್ರಮ್ ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬೇಕು. ಮತ್ತು ಇನ್ನೂ ಒಂದು ಡ್ರಮ್ ಬೀಡ್ ಆ್ಯಡ್ ಮಾಡೋಣ. ಇದು ಬೀಡ್ ಲಾಕ್. ಈ ಥರ 2 ಡ್ರಮ್ ಬೀಡ್ ಆ್ಯಡ್ ಮಾಡಿಬಿಟ್ಟು ಈ ಥರ ವಿ ಶೇಪ್ ಬರಬೇಕು. ಹೀಗೆ ವಿ ಶೇಪ್ ಬರೋ ಥರ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿ ಬರುತ್ತೋ ನೋಡಿ ವಿ ಶೇಪ್. ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಟರ್ನ್ ಆದಮೇಲೆ ಒಂದು ಚೈನ್ ಹಾಕಿರ್ತೀವಲ್ವ, ಈಗ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೀಡಲ್ಲಿ ತೆಗೆದುಬಿಟ್ಟು ಸ್ಮಾಲ್ ಬೀಡ್ ಆ್ಯಡ್ ಮಾಡಬೇಕು. ನಾನು 2 ಬೀಡ್ ತೊಗೊಂಡಿದ್ದೀನಿ, ಆದರೆ 1 ಬೀಡ್ ಮಾತ್ರ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಇದನ್ನು ಬೀಡ್ ಆ್ಯಡ್ ಮಾಡಿಬಿಟ್ಟು ಈ ಥ್ರೆಡ್ಗೆ ಲಾಕ್ ಮಾಡಬೇಕು. ಬ್ಯಾಕ್ ಸೈಡ್ ಡ್ರಮ್ ಬೀಡಿಂದ ಥ್ರೆಡ್ ಇರುತ್ತಲ್ಲ, ಈ ಥ್ರೆಡ್ಗೆ ಲಾಕ್. ಮತ್ತು ಇನ್ನೊಂದು ಬೀಡ್ ಆ್ಯಡ್ ಮಾಡಬೇಕು. ಈ ಥ್ರೆಡ್ಗೆ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಬೀಡ್ ಆ್ಯಡ್ ಮಾಡಬೇಕು. ಥ್ರೆಡ್ಗೆ ಲಾಕ್. ಮತ್ತು ಇನ್ನೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಈ ಥರ ಥ್ರೆಡ್ಗೆ ಲಾಕ್ ಆದಮೇಲೆ 4 ಬೀಡ್ಸ್ನ ಆ್ಯಡ್ ಮಾಡಿದ್ದೀವಿ. ಮತ್ತು ಫಿಫ್ತ್ ಒನ್ ಬೀಡನ್ನ ಈ 2 ಬೀಡ್ ಮಿಡಲಲ್ಲಿ ದಾರ ತಗೊಂಡು ಬಂದು ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್
1 ಬೀಡ್ ಆ್ಯಡ್ ಮಾಡಬೇಕು. ಈ ಬೀಡಿಂದ ಇರೋ ಲಾಕ್ ಥ್ರೆಡ್ಗೆ, ಈ ಬೀಡಿಂದ ಇರುತ್ತಲ್ಲ ಥ್ರೆಡ್ಗೆ, ಅದಕ್ಕೆ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಬೀಡ್ ಆ್ಯಡ್ ಮಾಡಬೇಕು. ಇನ್ನು ಈ 2 ಡ್ರಮ್ ಬೀಡ್ಗೂ 4 4, ಮಿಡಲಲ್ಲಿ 1 5, ಟೋಟಲ್ 9 ಬೀಡ್ಸ್ನ ಆ್ಯಡ್ ಮಾಡಬೇಕು. ಈ ಬೀಡಿಂದೆ 4, ಆ ಕಡೆ ಡ್ರಮ್ ಬೀಡಿಂದೆ 4, 2 ಡ್ರಮ್ ಬೀಡ್ ಹಾಕಿರ್ತೀವಲ್ಲ, ಎರಡಕ್ಕೂ 4 4 ಬೀಡ್ಸ್ನ ಆ್ಯಡ್ ಮಾಡಬೇಕು. ಮಿಡಲಲ್ಲಿ 1 5, ಟೋಟಲ್ಲು 9 ಬೀಡ್ಸ್ನ ಆ್ಯಡ್ ಮಾಡಬೇಕು. 9 ಬೀಡ್ಸು, ಮಿಡಲಲ್ಲಿ 1, ಇದಕ್ಕೆ 4, ಇದಕ್ಕೆ 4. ಈ 4 ಬೀಡ್ ಆ್ಯಡ್ ಆದಮೇಲೆ 1 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಆದಮೇಲೆ ಮತ್ತೆ ಎಕ್ಸ್ಟ್ರಾ 1 ಚೈನ್ ಹಾಕಿ ಈ ಲಾಕಲ್ಲಿ ಲಾಕ್ ಮಾಡಬೇಕು. ಲಾಕಲ್ಲಿ ಲಾಕ್ ಆದಮೇಲೆ 1 ಚೈನ್ ಹಾಕ್ಕೊಂಡು ಡಿಸೈನ್ನ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಬೇಕು. ಫ್ರಂಟ್ ಸೈಡ್ ಟರ್ನ್ ಆದಮೇಲೆ ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಇಲ್ಲಿ 1 ಚೈನ್ ಹಾಕಿರ್ತೀವಲ್ಲ, ಈ ಚೈನ್ ಗ್ಯಾಪಲ್ಲಿ ದಾರ ತಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 1 2 3 ಚೈನ್ಸ್ ಮಾಡಿ ಡಬಲ್ ಕ್ರೋಶ ಹಿಂದೆ ಹೋಗಿ ಲಾಕ್ ಮಾಡಬೇಕು. ಒಂದು ಪಿಕಾಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಈ ಬೀಡ್ ಪಕ್ಕ ಥ್ರೆಡ್ ಮಧ್ಯದಲ್ಲಿ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ ಈ ಥರ ಮಾಡಿ ಮತ್ತೆ 3 ಚೈನ್ ಆದಮೇಲೆ ಡಬಲ್ ಕ್ರೋಶಾಗೆ ಪಿಕಾಟ್ ಇಂದ ಬಂದು ಲಾಕ್ ಮಾಡೋದು ಈ ಥರ. ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಬೀಡ್ ಪಕ್ಕ ಹೋಗಿ ದಾರ ತಗೊಂಡು ಬಂದು ಈ ಥರ 2ರಿಂದ 1 ಸತಿ, 2ರಿಂದ 2 ಸತಿ ಮತ್ತು 3 ಚೈನ್ಸ್, ಡಬಲ್ ಕ್ರೋಶ, ಹಿಂದೆಯಿಂದ ಲಾಕ್, ಪಿಕಾಟ್, ಮತ್ತು ನೀಡಲ್ ಮೇಲೆ 1 ಸತಿ ದಾರ ಈ ಬೀಡ್ ಪಕ್ಕ ಹೋಗಿ ಇದೇ ಥರ ಸೇಮ್ ಕಂಟಿನ್ಯೂ ಮಾಡಬೇಕು. ಪ್ರತಿಯೊಂದು ಬೀಡ್ ಪಕ್ಕನೂ ಒಂದೊಂದು ಡಬಲ್ ಕ್ರೋಶ ಮಾಡಬೇಕು. ಸೇಮ್ ಇದೇ ಥರ ಕಂಟಿನ್ಯೂ ಮಾಡೋಣ ಲಾಸ್ಟ್ವರೆಗೂ. ಇದು ಫುಲ್ ಫಿನಿಶ್ ಆಗಿದೆ ನೋಡಿ, ಈ ಥರ ಬಂದಿದೆ ಡಿಸೈನು. ಲಾಸ್ಟಲ್ಲಿ ಈ ಬೀಡ್ ಪಕ್ಕ 1 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಈ ಬೀಡ್ ಪಕ್ಕ ಥ್ರೆಡ್ಡಲ್ಲಿ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸತಿ, 2ರಿಂದ 1 ಸತಿ ಡಬಲ್ ಕ್ರೋಶ ಮಾಡಿ 3 ಚೈನ್ಸ್ ಹಾಕ್ಬಿಟ್ಟು ಡಬಲ್ ಕ್ರೋಶಾಗೆ ಒಂದು ಪಿಕಾಟ್ ಮಾಡ್ಕೋಬೇಕು. ಆದಮೇಲೆ ಈಗ ಈ ಹಾರ್ಚ್ ಎಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ಲಾಕ್ ಆದಮೇಲೆ ಮತ್ತೆ ಒಂದು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ.
ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡಬೇಕು ಇದರಲ್ಲಿ. ನೆಕ್ಸ್ಟ್ 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಆದಮೇಲೆ ಮತ್ತೆ ಡ್ರಮ್ ಬೀಡ್ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಗೊತ್ತಾಗುತ್ತೆ ಅನಿಸುತ್ತೆ. ಸೇಮ್ ಫಸ್ಟ್ ಆರ್ಚ್ ಹೇಗೆ ಮಾಡಿದ್ವೋ ಅದೇ ಥರ ಸೆಕೆಂಡ್ ಆರ್ಚ್ಗೆ ಕಂಟಿನ್ಯೂ ಮಾಡ್ಕೋಬೇಕು. 2 ಡ್ರಮ್ ಬೀಡ್ ಆ್ಯಡ್ ಮಾಡಿ ಹೀಗೆ ವಿ ಶೇಪ್ ಬರೋ ಥರ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಸೇಮ್ ಅದೇ ಥರ ಇನ್ನು ಫಸ್ಟ್ ಒಂದು ಡಿಸೈನ್ ಥರನೇ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ ಇದಕ್ಕೆ ಬೀಡ್ ಆ್ಯಡ್ ಮಾಡ್ತಾ 4 ಬೀಡ್ ಆ್ಯಡ್ ಮಾಡಿ ಮಿಡಲಲ್ಲಿ ಒಂದು 5th ಒನ್ ಆ್ಯಡ್ ಮಾಡಿ ಇಲ್ಲಿ ಲಾಕ್ ಮಾಡಬೇಕು. ಮತ್ತು ಇಲ್ಲಿಗೆ 4 ಮತ್ತು ಒಂದು ಚೈನ್ ಹಾಕಿ ಲಾಕು. ಸೇಮ್ ಪ್ಯಾಟ್ರನ್ ಇಲ್ಲಿ ಇನ್ನು ಕಾಪಿ ಇಲ್ಲಿ ಮಿಡಲಲ್ಲಿ ಒಂದೊಂದು ಕುಚ್ಚು ಕಟ್ಕೋಬೇಕು. ಈ ವಿಡಿಯೋ ಯಾರಿಗಿಷ್ಟ ಆಯಿತು, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಡಿಸೈನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಎರಡು ಆರ್ಚ್ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಧ್ಯದಲ್ಲಿ ಒಂದೊಂದು ಕುಚ್ಚು ಕಟ್ಕೊಳ್ಳಿ, ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಡಿಸೈನು.